ಗೆಳೆಯರೇ, ಇಲ್ಲಿಯವರೆಗಿನ ಕಥೆಯಲ್ಲಿ ನಾವು ನೋಡಿದಂತೆ ಫಿಲಿಪ್ ಮತ್ತು ಕ್ಯಾರೋಲ್ ಹೊಸ ಜೀವನ ಶುರು ಮಾಡೋಣ ಅಂತ ಎಲ್ಲವನ್ನೂ ಬಿಟ್ಟು ಬೇರೆ ಊರಿಗೆ ಹೊರಡ್ತಾರೆ. ಆದ್ರೆ ಬಹಳ ದಿನ ಅಲೆದಾಡಿದ್ರೂ ಕ್ಯಾರೋಲ್ಗೆ ತನ್ನ ಹಳೆ ಫ್ರೆಂಡ್ಸ್ ಇಲ್ಲದೆ ಮನಸ್ಸಿಗೆ ನೆಮ್ಮದಿ ಇರಲ್ಲ. ಅದಕ್ಕೆ ಅವಳು ಫಿಲಿಪ್ಗೆ ವಾಪಸ್ ಟಕ್ಸನ್ಗೆ ಹೋಗೋಣ ಅಂತ ಪೀಡಿಸ್ತಾಳೆ. ಫಿಲಿಪ್ಗೆ ಅಲ್ಲಿಗೆ ಹೋಗೋಕೆ ಮೊದಲು ಇಷ್ಟ ಇರಲ್ಲ, ಯಾಕಂದ್ರೆ ವಾಪಸ್ ಹೋದ್ರೆ ಆ ಜನ ಇವನನ್ನ ಕೊಂದು ಹಾಕ್ತಾರೆ ಅನ್ನೋ ಭಯ ಇರುತ್ತೆ. ಆದ್ರೂ ಕ್ಯಾರೋಲ್ ಖುಷಿಗೋಸ್ಕರ ಒಪ್ಪಿಕೊಂಡು ವಾಪಸ್ ಬರ್ತಾರೆ. ಆದ್ರೆ ಅವರು ಅಲ್ಲಿಗೆ ಬಂದಾಗ ನೋಡಿದ್ರೆ ಇಡೀ ಟೌನ್ ಸುಟ್ಟು ಬೂದಿಯಾಗಿರುತ್ತೆ. ಅವರ ಫ್ರೆಂಡ್ಸ್ ಕೂಡ ಆ ಜಾಗ ಖಾಲಿ ಮಾಡಿ ಹೋಗಿರ್ತಾರೆ. ಹೇಗೋ ಹುಡುಕಿಕೊಂಡು ಹೋದಾಗ ಮೆಲ್ಬೂ ಅನ್ನೋ ಟೌನ್ನಲ್ಲಿ ಫ್ರೆಂಡ್ಸ್ ಸಿಗ್ತಾರೆ. ಅಲ್ಲಿ ಜೇಸನ್ ಅನ್ನೋ ಹೊಸ ಮನುಷ್ಯ ಕೂಡ ಇವರ ಜೊತೆ ಸೇರಿಕೊಂಡಿರ್ತಾನೆ. ಆದ್ರೆ ಕ್ಯಾರೋಲ್ ಜೇಸನ್ಗೆ ಸರ್ಪ್ರೈಸ್ ಕೊಡೋಕೆ ಹೋದಾಗ ಅವನಿಗೆ ಅಚಾನಕ್ ಹಾರ್ಟ್ ಅಟ್ಯಾಕ್ ಆಗಿ ಅಲ್ಲೇ ಮಕಾಡೆ ಮಲಗಿಬಿಡ್ತಾನೆ. ಆಮೇಲೆ ಎಲ್ಲರೂ ಸೇರಿ ಅವನನ್ನ ಹೂತು ಹಾಕ್ತಾರೆ. ಇತ್ತ ಕ್ಯಾರೋಲ್ ತನ್ನ ಫ್ರೆಂಡ್ಸ್ ಹತ್ರ ಫಿಲಿಪ್ ಸತ್ತು ಹೋಗಿದ್ದಾನೆ ಅಂತ ಸುಳ್ಳು ಹೇಳ್ತಾಳೆ, ಯಾಕಂದ್ರೆ ಫಿಲಿಪ್ ಮೇಲೆ ಅವರಿಗಿರೋ ಕೋಪ ಕಡಿಮೆಯಾಗಲಿ ಅಂತ. ಆದ್ರೆ ಫಿಲಿಪ್ ಸತ್ತಿರೋ ಸುದ್ದಿ ಕೇಳಿ ಅವರೆಲ್ಲ ದುಃಖ ಪಡೋ ಬದಲು ಒಳ್ಳೆದಾಯ್ತು, ಆ ನನ್ ಮಗ ಸತ್ತಿದ್ದೆ ಸರಿ, ಬಹಳ ಕಾಟ ಕೊಟ್ಟಿದ್ದ ಅಂತ ಖುಷಿ ಪಡ್ತಾರೆ. ಅಷ್ಟರಲ್ಲಿ ಫಿಲಿಪ್ ಗನ್ ಹಿಡಿದು ಎದುರಿಗೆ ಬಂದು ಎಲ್ಲರ ಹತ್ರ ಕ್ಷಮೆ ಕೇಳ್ತಾನೆ. ಆದ್ರೆ ಅವರು ಕ್ಷಮಿಸೋದು ಬಿಟ್ಟು ಇನ್ನು ಜಾಸ್ತಿ ಕೋಪ ಮಾಡ್ಕೊಂಡು ಫಿಲಿಪ್ ಕೊರಳಿಗೆ ಕರೆಂಟ್ ಶಾಕ್ ಕೊಡೋ ಪಟ್ಟಿ ಕಟ್ಟಿ ನಾಯಿ ಗೂಡಲ್ಲಿ ಹಾಕಿ ಬೀಗ ಹಾಕ್ತಾರೆ. ಅವತ್ತು ರಾತ್ರಿ ಫಿಲಿಪ್ ಆ ಗೂಡಲ್ಲಿ ಮಲಗಿದ್ದಾಗ ಎದುರುಗಡೆ ಇರೋ ಮನೆಯಲ್ಲಿ ಬೆಂಕಿ ಹತ್ತಿರೋದನ್ನ ನೋಡ್ತಾನೆ. ಹೇಗೋ ಕಷ್ಟಪಟ್ಟು ಆಚೆ ಬಂದು ಕರೆಂಟ್ ಶಾಕ್ ಹೊಡಿತಿದ್ರು ಲೆಕ್ಕಿಸದೆ ಸ್ವಿಮ್ಮಿಂಗ್ ಪೂಲ್ನಿಂದ ನೀರು ತಂದು ಬೆಂಕಿ ಆರಿಸ್ತಾನೆ. ಮಾರನೇ ದಿನ ಇದನ್ನ ನೋಡಿದ ಜನ ಇಂಪ್ರೆಸ್ ಆಗಿ ಅವನ ಕೊರಳಲ್ಲಿದ್ದ ಪಟ್ಟಿ ಬಿಚ್ಚಿ ಫ್ರೀ ಮಾಡ್ತಾರೆ. ಆಮೇಲೆ ಏನಾಗುತ್ತೆ ಅಂದ್ರೆ ಅವರ ಹತ್ರ ಇದ್ದ ತಿಂಡಿ ಎಲ್ಲಾ ಖಾಲಿಯಾಗಿ ಹೋಗುತ್ತೆ. ಅನಿವಾರ್ಯವಾಗಿ ಎಲ್ಲರೂ ಜಿರಳೆ, ಹುಳ ಹುಪ್ಪಟೆ ಹಿಡಿದು ತಿನ್ನೋ ಪರಿಸ್ಥಿತಿ ಬರುತ್ತೆ. ಒಂದು ದಿನ ಫಿಲಿಪ್ ಬಕೆಟ್ ಹಿಡಿದು ಹುಳ ಹಿಡಿಯೋಕೆ ಹೋದಾಗ ಟಾಡ್ ಕಳ್ಳನ ತರ ಎಲ್ಲಿಗೋ ಹೋಗೋದನ್ನ ನೋಡ್ತಾನೆ. ಫಿಲಿಪ್ ಅವನ ಹಿಂದೆ ಹೋದಾಗ ಒಂದು ರೂಮ್ನಲ್ಲಿ ಫ್ರಿಡ್ಜ್ ಇರೋದು ಕಾಣಿಸುತ್ತೆ. ಆ ಫ್ರಿಡ್ಜ್ ಓಪನ್ ಮಾಡಿ ನೋಡಿದ ಫಿಲಿಪ್ಗೆ ಶಾಕ್ ಆಗುತ್ತೆ. ಮತ್ತೊಂದೆಡೆ ಹುಡುಗಿಯರೆಲ್ಲ ಇರೋ ಅಲ್ಪ ಸ್ವಲ್ಪ ಊಟದ ಡಬ್ಬಿಗಳನ್ನ ಎಣಿಸ್ತಾ ಇರ್ತಾರೆ. ಟಾಡ್ ವಾಪಸ್ ಆ ಫ್ರಿಡ್ಜ್ ಹತ್ರ ಬಂದಾಗ ಫಿಲಿಪ್ ಅವನನ್ನ ರೆಡ್ ಹ್ಯಾಂಡ್ ಆಗಿ ಹಿಡ್ಕೊತಾನೆ. ಲೇ ಮಗನೇ, ನಿಜ ಹೇಳು, ಇದರಲ್ಲಿ ಏನು ಮುಚ್ಚಿಟ್ಟಿದ್ದೀಯಾ ಅಂತ ಕೇಳ್ತಾನೆ. ಟಾಡ್ ಹೆದರಿಕೊಂಡು ಏನೂ ಇಲ್ಲ ಗುರು ಅಂತಾನೆ. ಆದ್ರೆ ಫಿಲಿಪ್ ಫ್ರಿಡ್ಜ್ ತೆಗೆದು ನೋಡಿದ್ರೆ ಅದರಲ್ಲಿ ಫುಲ್ ಚಿಕನ್ ಪ್ಯಾಕೆಟ್ ಇರುತ್ತೆ. ಪಾಪ ಉಳಿದವರೆಲ್ಲ ಹುಳ ತಿಂತಾ ಇದ್ರೆ ಟಾಡ್ ಮಾತ್ರ ಯಾರಿಗೂ ಗೊತ್ತಿಲ್ಲದೆ ದಿನ ಚಿಕನ್ ಹೊಡಿತಿದ್ದ. ಫಿಲಿಪ್, ಮಗನೇ ಸಿಕ್ಕಿಬಿದ್ದೆ, ಇರು ಎಲ್ಲರಿಗೂ ಹೇಳ್ತೀನಿ ಅಂತ ಓಡೋಕೆ ಹೋಗ್ತಾನೆ. ಟಾಡ್ ಅವನ ಕಾಲು ಹಿಡಿದು ಕ್ಷಮೆ ಕೇಳ್ತಾನೆ. ಆಗ ಫಿಲಿಪ್, ಸರಿ ಬಿಡು, ಈಗ ಸುಮ್ಮನೆ ಒಳಗೆ ಹೋಗಿ ಚಿಕನ್ ಫ್ರೈ ಮಾಡು ಅಂತಾನೆ. ಇಬ್ಬರೂ ಸೇರಿ ಚಿಕನ್ ಪಾರ್ಟಿ ಮಾಡ್ತಾರೆ. ಫಿಲಿಪ್, ಸಾರಿ ಕಣೋ, ನಾನು ನಿನಗೆ ಮುಂಚೆ ಕಾಟ ಕೊಟ್ಟಿದ್ದಕ್ಕೆ ಅಂದಾಗ ಟಾಡ್, ನೋಡು, ನನ್ನ ಜೊತೆ ಜಾಸ್ತಿ ಫ್ರೆಂಡ್ಲಿ ಆಗೋಕೆ ಬರಬೇಡ. ನೀನು ಇಲ್ಲಿ ಕೂತಿರೋದು ನನ್ನನ್ನ ಬ್ಲ್ಯಾಕ್ ಮೇಲ್ ಮಾಡೋಕೆ ಅಷ್ಟೇ, ಸುಮ್ಮನೆ ಚಿಕನ್ ತಿನ್ನು ಸಾಕು ಅಂತ ಬೈತಾನೆ. ಆಮೇಲೆ ಕ್ಯಾರೋಲ್ ಎಲ್ಲರಿಗೂ ಬಿಸಿ ಬಿಸಿ ಹುಳದ ಸೂಪ್ ಮಾಡ್ಕೊಂಡು ಬರ್ತಾಳೆ. ಬೋರಿಸ್ ಅದನ್ನ ಇಷ್ಟಪಟ್ಟು ಕುಡಿತಾನೆ. ಆದ್ರೆ ಟಾಡ್ ಬೇಡ ಅಂತಾನೆ. ಮೆಲಿಸಾ, ಯಾಕೋ ಬಂಗಾರ, ಹುಷಾರಿಲ್ವಾ ಅಂತ ಕೇಳಿದ್ರೆ ಇಲ್ಲ ಕಣೆ, ಹೊಟ್ಟೆ ಫುಲ್ ಆಗಿದೆ ಅಂತ ಮ್ಯಾನೇಜ್ ಮಾಡ್ತಾನೆ. ಫಿಲಿಪ್ ಕೂಡ ನನಗೂ ಹಸಿವಿಲ್ಲ ಅಂತ ಎದ್ದು ಬರ್ತಾನೆ. ಇಬ್ಬರೂ ಮತ್ತೆ ರೂಮ್ ಒಳಗೆ ಹೋಗಿ ಚಿಕನ್ ತಿನ್ನೋಕೆ ಶುರು ಮಾಡ್ತಾರೆ. ಊಟ ಆದ್ಮೇಲೆ ಫಿಲಿಪ್ ಹೇಳ್ತಾನೆ, ನೋಡು ಟಾಡ್, ಇನ್ನು 3 ಪ್ಯಾಕೆಟ್ ಚಿಕನ್ ಇರೋದು, ಇದನ್ನ ಎಲ್ಲರಿಗೂ ಹಂಚಿಬಿಡೋಣ ಅಂತ. ಆದ್ರೆ ಟಾಡ್, ಅಯ್ಯೋ, ಹಂಚಿದ್ರೆ ನಮ್ಮ ಹತ್ರ ಮೊದಲೇ ಚಿಕನ್ ಇತ್ತು ಅಂತ ಅವರಿಗೆ ಗೊತ್ತಾಗಲ್ವಾ ಅಂತ ಗಾಬರಿ ಆಗ್ತಾನೆ. ಆಗ ಫಿಲಿಪ್ ಒಂದು ಪ್ಲಾನ್ ಮಾಡ್ತಾನೆ. ನೀನು ಹೋಗಿ ಈ 3 ಪ್ಯಾಕೆಟ್ ಚಿಕನ್ ಅವರಿಗೆ ಕೊಟ್ಟು ಬಿಡು, ಅವರೆಲ್ಲ ನಿನ್ನನ್ನ ದೇವ್ರು ಅಂತ ನಂಬ್ತಾರೆ ಅಂತ ಐಡಿಯಾ ಕೊಡ್ತಾನೆ. ಆದ್ರೆ ಟಾಡ್ ಕೇಳಲ್ಲ. ಅದನ್ನು ನಾವೇ ತಿಂದು ಹಾಕೋಣ, ನಮಗೇನು ಗೊತ್ತೇ ಇಲ್ಲ ಅನ್ನೋ ತರ ಇರೋಣ ಅಂತಾನೆ. ಆದರೆ ಫಿಲಿಪ್ ಯಾರ ಮಾತು ಕೇಳ್ತಾನೆ ಹೇಳಿ. ರಾತ್ರಿ ಆಗ್ತಿದ್ದಂತೆ ಎಲ್ಲಾ ಚಿಕನ್ ತಿಂದಿರೋ ಕಸವನ್ನೆಲ್ಲ ಒಂದು ಕಡೆ ಎತ್ತಿಟ್ಟು ಒಂದು ವಾಟರ್ ಬೋಟ್ ದೋಣಿ ಒಳಗೆ ಹಾಕಿ ಸಮುದ್ರಕ್ಕೆ ತಳ್ತಾನೆ. ಮರುದಿನ ಬೆಳಗ್ಗೆ ಬಾಕಿ ಉಳಿದಿದ್ದ 3 ಚಿಕನ್ ಪ್ಯಾಕೆಟ್ ಎಲ್ಲರಿಗೂ ಸಿಗುತ್ತೆ. ಅದನ್ನ ನೋಡಿ ಅವರೆಲ್ಲ ಫುಲ್ ಖುಷಿ ಆಗ್ತಾರೆ. ಆ ಪ್ಯಾಕೆಟ್ ಮೇಲೆ ಟಾಡ್ ಹೆಸರಿರೋ ಒಂದು ಲೆಟರ್ ಇರುತ್ತೆ. ಲೇ ಟಾಡ್, ಇದು ನಿನಗೆ ಎಲ್ಲಿ ಸಿಕ್ತು ಅಂತ ಎಲ್ಲರೂ ಕೇಳ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಫಿಲಿಪ್, ಇದು ಅವನಿಗೆ ನಿನ್ನೆ ಒಂದು ಹಳೆ ಮನೆಯಲ್ಲಿ ಸಿಕ್ಕಿತ್ತು. ಟಾಡ್ ನಿಮಗೆಲ್ಲ ಸರ್ಪ್ರೈಸ್ ಕೊಡಬೇಕು ಅಂತ ಸುಮ್ಮನಿದ್ದ, ಅದಕ್ಕೆ ನಾನು ಯಾರಿಗೂ ಹೇಳಲಿಲ್ಲ ಅಂತ ಸುಳ್ಳು ಹೇಳ್ತಾನೆ. ಅವರೆಲ್ಲ ಹೋದ ಮೇಲೆ ಟಾಡ್ ಫಿಲಿಪ್ ಮೇಲೆ ರೇಗಾಡ್ತಾನೆ. ನಾನು ಬೇಡ ಅಂದ್ರೂ ಯಾಕೋ ಹೀಗೆ ಮಾಡ್ದೆ, ಈಗ ಅವರಿಗೆ ಚಿಕನ್ ವಿಷಯ ಗೊತ್ತಾಯ್ತು, ಇನ್ನು ಆ ಕಸದ ಪ್ಯಾಕೆಟ್ ಏನಾದ್ರೂ ಸಿಕ್ಕಿಬಿದ್ರೆ ನಮ್ ಕಥೆ ಮುಗೀತು ಅಂತ ಹೆದರ್ತಾನೆ. ಫಿಲಿಪ್,
ನೀನು ಚಿಂತೆ ಮಾಡ್ಬೇಡ ಮಗನೇ, ಕಸವನ್ನೆಲ್ಲ ಸಮುದ್ರಕ್ಕೆ ಹಾಕಿದ್ದೀನಿ ಅಂತ ಬಿಲ್ಡಪ್ ಕೊಡ್ತಾನೆ. ಆದ್ರೆ ಅಷ್ಟರಲ್ಲಿ ಬೋರಿಸ್ ಸಮುದ್ರದಲ್ಲಿ ಏನೋ ತೇಲಿ ಬರ್ತಿರೋದನ್ನ ನೋಡಿ ಎಲ್ಲರನ್ನೂ ಕರೀತಾನೆ. ಫಿಲಿಪ್ ಬೈನಾಕ್ಯುಲರ್ ಹಾಕಿ ನೋಡಿದ್ರೆ ಇವನು ಸಮುದ್ರಕ್ಕೆ ತಳ್ಳಿದ್ದ ಕಸದ ದೋಣಿ ವಾಪಸ್ ಇವರ ಹತ್ರನೇ ಬರ್ತಾ ಇರುತ್ತೆ. ಇದನ್ನ ನೋಡಿ ಟಾಡ್ಗೆ ಫುಲ್ ಉರಿ ಹತ್ತುತ್ತೆ. ಫಿಲಿಪ್ ಓಡಿ ಹೋಗಿ ಹೇಗೋ ಆ ಕಸವನ್ನೆಲ್ಲ ಮುಚ್ಚಿಡೋಕೆ ನೋಡ್ತಾನೆ. ಆದ್ರೆ ಅಷ್ಟರಲ್ಲಿ ಎಲ್ಲರೂ ಅಲ್ಲಿಗೆ ಬಂದು ಬಿಡ್ತಾರೆ. ಆ ಕಸ ನೋಡಿದ ತಕ್ಷಣ ಇವರಿಬ್ಬರು ಸೇರಿ ಏನೋ ಕಾಂಡ ಮಾಡಿದ್ದಾರೆ ಅಂತ ಎಲ್ಲರಿಗೂ ಅರ್ಥ ಆಗುತ್ತೆ. ಮೆಲಿಸಾ ಕೋಪದಿಂದ, ಟಾಡ್ ನಿಜ ಹೇಳು ಏನಿದು ಅಂತ ಕೇಳ್ತಾಳೆ. ಟಾಡ್ ಪಾಪ ಒಪ್ಪಿಕೊಳ್ತಾನೆ, ಎಲ್ಲ ನನ್ನ ತಪ್ಪು, ನನಗೆ ಚಿಕನ್ ಸಿಕ್ಕಿತ್ತು, ನಾನೇ ಯಾರಿಗೂ ಕೊಡದೆ ಒಬ್ಬನೇ ತಿಂದೆ ಅಂತಾನೆ. ಆದ್ರೆ ಫಿಲಿಪ್ ಅದನ್ನ ಕೇಳಿ ಸೈಲೆಂಟ್ ಆಗಿರಲ್ಲ. ಇಲ್ಲ ಇಲ್ಲ, ಈ ದಪ್ಪಣ್ಣ ಸುಳ್ಳು ಹೇಳ್ತಿದ್ದಾನೆ. ಆ ಚಿಕನ್ ಸಿಕ್ಕಿದ್ದು ನನಗೆ, ನಾನೇ ಒಬ್ಬನೇ ತಿಂದಿದ್ದು. ಕೊನೆಗೆ 3 ಪ್ಯಾಕೆಟ್ ಉಳಿದಿದ್ದಾಗ ಟಾಡ್ ನೋಡಿಬಿಟ್ಟ. ಅದಕ್ಕೆ ಅವನು ಆ ಪ್ಯಾಕೆಟ್ಗಳನ್ನ ನಿಮಗೆ ಗಿಫ್ಟ್ ಕೊಟ್ಟ. ಟಾಡ್ ಈ ಕಥೆಯ ಹೀರೋ, ನಾನೇ ವಿಲನ್ ಅಂತ ಎಲ್ಲವನ್ನೂ ತನ್ನ ಮೇಲೆ ಹಾಕಿಕೊಳ್ತಾನೆ. ಆದ್ರೆ ಆ ಜನ ಇವನ ಮಾತನ್ನ ನಂಬೋ ಸ್ಥಿತಿಯಲ್ಲಿ ಇರಲ್ಲ. ಇಬ್ಬರನ್ನೂ ಹಿಡಿದು ಶಿಕ್ಷೆಯಾಗಿ ಜೈಲಲ್ಲಿ ಹಾಕ್ತಾರೆ. ಶಿಕ್ಷೆ ಮುಗಿದ ಮೇಲೆ ಅವರಿಬ್ಬರನ್ನು ಬಿಡ್ತಾರೆ. ಟಾಡ್ ಥ್ಯಾಂಕ್ಸ್ ಮಚ್ಚ ನನ್ನನ್ನ ಕಾಪಾಡಿದ್ದಕ್ಕೆ ಅಂತ ಫಿಲಿಪ್ಗೆ ಹೇಳ್ತಾನೆ. ಕೆಲವು ದಿನಗಳ ನಂತರ ಫಿಲಿಪ್ ಸ್ನಾನ ಮಾಡಿ ಗಡ್ಡ ಒಣಗಿಸಿಕೊಳ್ತಾ ಇರಬೇಕಾದ್ರೆ ಸಡನ್ ಆಗಿ ಕರೆಂಟ್ ಹೋಗುತ್ತೆ. ಜನರೇಟರ್ ನೋಡಿದ್ರೆ ಅದಕ್ಕೆ ಹಾಕಿರೋ ಆಯಿಲ್ ಹಳೆಯದಾಗಿ ಹಾಳಾಗಿರುತ್ತೆ. ಇತ್ತ ಟಾಡ್ ಮತ್ತು ಎರಿಕಾ ಗೇಮ್ ಆಡ್ತಾ ಇರ್ತಾರೆ. ಬೋರಿಸ್ ಹೇಳ್ತಾನೆ, ನೋಡಿ ಗೈಸ್, ಈ ಪೆಟ್ರೋಲ್ ಡೀಸೆಲ್ ಎಲ್ಲ 3-4 ವರ್ಷದಲ್ಲಿ ಹಾಳಾಗುತ್ತೆ. ಅದಕ್ಕೆ ನಾವು ಈ ಮೆಲ್ಬು ಬಿಟ್ಟು ಬೇರೆ ಕಡೆ ಹೋಗೋದು ಒಳ್ಳೆಯದು. ಇಲ್ಲದಿದ್ರೆ ಗಾಡಿ ಓಡಿಸೋಕು ಇಂಧನ ಇರಲ್ಲ ಅಂತಾನೆ. ಆದ್ರೆ ಎರಿಕಾ ಮಾತ್ರ, ನಾನು ಈ ಜಾಗ ಬಿಟ್ಟು ಎಲ್ಲಿಗೂ ಬರಲ್ಲ ಅಂತ ಹಠ ಮಾಡ್ತಾಳೆ. ಕ್ಯಾರೋಲ್ ಹೇಳ್ತಾಳೆ, ಬೋರಿಸ್ ಹೇಳ್ತಿರೋದು ಸರಿ ಇದೆ. ನಾಳೆ ನಮಗೆ ಮಕ್ಕಳಾದ್ರೆ ಈ ಹಾಳಾದ ಜಾಗದಲ್ಲಿ ಅವರನ್ನ ಹೇಗೆ ಸಾಕೋದು ಅಂತ. ಆಗ ಎರಿಕಾ, ಗೇಲ್ ಮತ್ತು ಮೆಲಿಸಾ, ನಾವು ಈ ಜಾಗದಲ್ಲಿ ಇರೋವರೆಗೂ ಪ್ರೆಗ್ನೆಂಟ್ ಆಗೋದೇ ಇಲ್ಲ ಅಂತ ಮುಖಕ್ಕೆ ಹೊಡೆದಂಗೆ ಹೇಳ್ತಾರೆ. ಇದನ್ನ ಕೇಳಿ ಬೋರಿಸ್ ಬೈಕೊಂಡು ಅಲ್ಲಿಂದ ಹೋಗ್ತಾನೆ. ಮುಂದೆ ಕರೆಂಟ್ ಬೇಕೇ ಬೇಕು ಅಂತ ಫಿಲಿಪ್ ಮತ್ತು ಟಾಡ್ ಸೇರಿಕೊಂಡು ಸೋಲಾರ್ ಪ್ಯಾನಲ್ ಹಾಕೋಕೆ ಶುರು ಮಾಡ್ತಾರೆ. ಆದ್ರೆ ಆ ದಡ್ಡರಿಗೆ ಅದು ಹೇಗೆ ಮಾಡೋದು ಅಂತಾನೆ ಗೊತ್ತಿರಲ್ಲ. MCB ಬಾಕ್ಸ್ ತರೋಕೆ ಹೋದಾಗ ಆ ವೈರ್ನಲ್ಲಿ ಕರೆಂಟ್ ಬಂದು ಕಿಡಿ ಹಾರೋಕೆ ಶುರುವಾಗುತ್ತೆ. ಇನ್ನೊಂದು ಕಡೆ ಕ್ಯಾರೋಲ್ ಮೆಲಿಸಾಗೆ ಒಂದು ಮಗುವಿನ ಪೇಂಟಿಂಗ್ ತೋರಿಸಿ, ನೋಡು ಈ ಮಗು ಎಷ್ಟು ಮುದ್ದಾಗಿದೆ, ನಾವು ಮಗು ಮಾಡಿಕೊಳ್ಳೋಣ ಅಲ್ವಾ ಅಂತ ಕೇಳ್ತಾಳೆ. ಮೆಲಿಸಾ, ಹೋಗೆ ಅಲ್ಲಿಂದ, ಇಲ್ಲಿ ತಿನ್ನೋಕೆ ಸರಿಯಾಗಿ ಊಟ ಇಲ್ಲ, ಒಬ್ಬ ಡಾಕ್ಟರ್ ಇಲ್ಲ, ಮಗು ಹುಟ್ಟಿದ್ರೆ ಯಾರು ನೋಡ್ಕೊಳ್ತಾರೆ ಅಂತ ಬೈತಾಳೆ. ಇತ್ತ ಫಿಲಿಪ್ ಮತ್ತು ಟಾಡ್ ವೈರ್ ಕರೆಂಟ್ ನಿಂದ ಒದ್ದಾಡ್ತಾ ಇರ್ತಾರೆ. ಟಾಡ್, ನಡಿ ಬೋರಿಸ್ ಹತ್ರ ಹೋಗಿ ಸಹಾಯ ಕೇಳೋಣ ಅಂದ್ರೆ ಫಿಲಿಪ್ಗೆ ಫುಲಿಗೋ. ಅವನ ಸಹಾಯ ನಮಗೆ ಬೇಡ, ನಾವೇ ಏನಾದ್ರೂ ಮಾಡಿ ಇದನ್ನ ಸರಿಪಡಿಸಿ ಎಲ್ಲರ ಮುಂದೆ ಹೀರೋ ಆಗ್ಬೇಕು ಅಂತ ಪಟ್ಟು ಹಿಡಿತಾನೆ. ಕ್ಯಾರೋಲ್ ಮಿಕ್ಕಿದ ಹುಡುಗಿಯರ ಹತ್ರನೂ ಹೋಗಿ ಮಗು ಬಗ್ಗೆ ಕೇಳ್ತಾಳೆ. ಆದ್ರೆ ಎಲ್ಲರೂ ನೋವೇ ಅಂತಾರೆ. ಫಿಲಿಪ್ ವೈರ್ ಹಿಡಿದು ಕಷ್ಟಪಡ್ತಾ ಇರ್ತಾನೆ. ಆ ವೈರ್ ಶಾಕ್ ಹೊಡೆಯೋದನ್ನ ತಡೆಯೋಕೆ ಫಿಲಿಪ್ ಸೋಲಾರ್ ಪ್ಯಾನಲ್ ಮೇಲೆ ಬಟ್ಟೆಗಳನ್ನ ಹಾಕಿ ಮುಚ್ಚುತ್ತಾನೆ, ಕರೆಂಟ್ ಬರೋದು ನಿಲ್ಲಲಿ ಅಂತ. ಆದ್ರೆ ಅದರಿಂದ ಏನೂ ಪ್ರಯೋಜನ ಆಗಲ್ಲ. ಕೊನೆಗೆ ಸೋತು ಸುಣ್ಣವಾಗಿ ಫಿಲಿಪ್ ಅದೇ ಬೋರಿಸ್ ಹತ್ರ ಸಹಾಯ ಕೇಳೋಕೆ ಹೋಗ್ತಾನೆ. ಆದ್ರೆ ಬೋರಿಸ್ ಮುಖಕ್ಕೆ ಹೊಡೆದ ಹಾಗೆ, ನಿನಗೆ ಯಾವುದೇ ಸಹಾಯ ಮಾಡಲ್ಲ ಅಂತಾನೆ. ಫಿಲಿಪ್ಗೆ ಸಿಟ್ಟು ಬಂದು, ಲೇ ಕಾಲಿಯಾ, ನೀನು ಯಾಕೆ ಹೀಗೆ ಮಾಡ್ತಿದ್ದೀಯಾ ಅಂತ ನನಗೆ ಗೊತ್ತು. ನಿನಗೆ ಕ್ಯಾರೋಲ್ ಜೊತೆ ಸುಹಾಗರಾತ್ರಿ ಮಾಡೋ ಆಸೆ ಇತ್ತು, ಆದ್ರೆ ಅವಳು ನಿನ್ನ ಬಿಟ್ಟು ನನ್ನನ್ನ ಆರಿಸಿಕೊಂಡಳು ಅಂತ ನಿನಗೆ ಊರಿ ಅಲ್ವಾ ಅಂತ ಚುಡಾಯಿಸ್ತಾನೆ. ಇದನ್ನ ಕೇಳಿ ಬೋರಿಸ್ಗೆ ರೇಗಿ ಹೋಗಿ ಫಿಲಿಪ್ಗೆ ಒಂದು ಬಿಗಿಯಾದ ಗುದ್ದು ಕೊಟ್ಟು ಕೆಳಗೆ ಹಾಕಿ ಚೆನ್ನಾಗಿ ಚಚ್ಚುತ್ತಾನೆ. ಇದನ್ನ ನೋಡಿ ಎಲ್ಲರೂ ಓಡಿ ಬಂದು ಬೋರಿಸ್ನ ತಡೆದು ಅವನಿಗೆ ಸರಿಯಾಗಿ ಬೈತಾರೆ. ಆದ್ರೆ ಬೋರಿಸ್ ಮಾತ್ರ ಸಾರಿ ಅನ್ನೋ ಮಾತೇ ಇಲ್ಲದೆ ಅಲ್ಲಿಂದ ಹೋಗ್ತಾನೆ. ಆಮೇಲೆ ಅವರೆಲ್ಲ ಸೇರಿ ಬೋರಿಸ್ನ ಅವನ ರೂಮ್ನಿಂದ ಆಚೆ ಹಾಕಿ, ಲೇ ಮಗನೆ, ಈ ನಡುವೆ ನಿನಗೆ ಕೊಬ್ಬು ಜಾಸ್ತಿ ಆಗಿದೆ, ಅವನು ಬಾಯಲ್ಲಿ ಏನೋ ಮಾತಾಡಿದ್ರೆ ನೀನು ಕೈ ಮಾಡ್ತೀಯಾ ಅಂತ ರೇಗ್ತಾರೆ. ಟಾಡ್ ಅಂತೂ, ನೀನು ತಪ್ಪು ಮಾಡಿದ್ದೀಯಾ, ನಮಗಾದ ಹಾಗೆ ನಿನಗೂ ಶಿಕ್ಷೆ ಆಗಲೇಬೇಕು ಅಂತಾನೆ. ಆಗ ಬೋರಿಸ್ ಗುಟುರು ಹಾಕ್ತಾನೆ, ಯಾವ ಶಿಕ್ಷೆನೂ ಇಲ್ಲ, ಪಿಕ್ಸೆನೂ ಇಲ್ಲ, ನನ್ನಿಂದಲೇ ನೀವೆಲ್ಲ ಇಲ್ಲಿ ಆರಾಮಾಗಿ ಇರೋದು. ನಾನೇ ಇಲ್ಲಿಗೆ ಕರೆಂಟ್ ತಂದಿದ್ದು, ಊಟ ತಂದಿದ್ದು, ಈ ನರಕವನ್ನ ಸ್ವರ್ಗ ಮಾಡಿದ್ದು. ಅದಕ್ಕೆ ನಾನು ಯಾರ ಹತ್ರನೂ ಕ್ಷಮೆ ಕೇಳಲ್ಲ. ಆ ಫಿಲಿಪ್ಗೆ ಹೊಡೆದಿದ್ದು 100ಕ್ಕೆ 100 ಸರಿ ಅಂತ ಹೇಳಿ ಒಳಗೆ ಹೋಗ್ತಾನೆ. ಉಳಿದವರು ಅವನಿಗೆ ಬೈಕೊಂಡು ಆ ಹಾರಾಡೋ ವೈರ್ ನೋಡ್ತಾ ಇರ್ತಾರೆ. ಅಷ್ಟರಲ್ಲಿ ಬೋರಿಸ್ ಫುಲ್ ಅಕೌಂಟ್ನಲ್ಲಿ ಬಂದು ಸೋಲಾರ್ ಪ್ಯಾನಲ್ ಕೆಳಗಿರೋ ಸ್ವಿಚ್ ಆಫ್ ಮಾಡ್ತಾನೆ. ಆ ಹಾರಾಡ್ತಿದ್ದ ವೈರ್ ಸೈಲೆಂಟ್ ಆಗುತ್ತೆ. ಆಮೇಲೆ ಅವನು, ನಾನು ಈ ಜಾಗ ಬಿಟ್ಟು ಹೋಗ್ತಿದ್ದೀನಿ ಅಂತ ಹೇಳಿ ತನ್ನ ಸಾಮಾನೆಲ್ಲ ಗಾಡಿಗೆ ಲೋಡ್ ಮಾಡ್ತಾನೆ.
ಹೊರಡು ಮುನ್ನ ಎಲ್ಲರ ಹತ್ರ ಬಂದು, ನಾನು ಹೋಗೋ ಮೊದಲು ಇಲ್ಲಿರೋ ಒಬ್ಬ ಸ್ಪೆಷಲ್ ವ್ಯಕ್ತಿಗೆ ಕ್ಷಮೆ ಕೇಳ್ತೀನಿ ಅಂತಾನೆ. ಗೇಲ್ ತನ್ನ ಬಗ್ಗೆನೇ ಹೇಳ್ತಿದ್ದಾನೆ ಅನ್ಕೊಳ್ತಾಳೆ. ಆದ್ರೆ ಬೋರಿಸ್ ಕ್ಯಾರೋಲ್ ಹೆಸರು ಹೇಳ್ತಾನೆ. ನೋಡು ಕ್ಯಾರೋಲ್, ಇಲ್ಲಿರೋ ಎಲ್ಲಾ ಹುಡುಗಿಯರು ನನ್ನ ಜೊತೆ ಮಲಗೋಕೆ ರೆಡಿ ಇದ್ದಾರೆ, ಆದ್ರೆ ನೀನು ಯಾಕೆ ಈ ಫಿಲಿಪ್ನ ಇಷ್ಟಪಟ್ಟೆ ಅಂತ ಅರ್ಥ ಆಗ್ತಿಲ್ಲ. ಇವನು ನಂಬರ್ 1 ದಡ್ಡ, ನಿನಗೆ ಮೋಸ ಮಾಡಿದ, ಟಾಡ್ನ ಕೊಲ್ಲೋಕೆ ನೋಡಿದ, ನನ್ನನ್ನು ಮುಗಿಸೋಕೆ ನೋಡಿದ. ಅದಕ್ಕೆ ಹೇಳ್ತೀನಿ, ಇವನ್ನ ಬಿಟ್ಟು ನನ್ನ ಜೊತೆ ಬಾ, ಇವನು 10 ಜನ್ಮ ಎತ್ತಿದ್ರೂ ಕೊಡಲಾಗದ ಸುಖ ನಾನು ನಿನಗೆ ಕೊಡ್ತೀನಿ. ಬರ್ತೀಯಾ ನನ್ನ ಜೊತೆ ಅಂತ ಕೇಳ್ತಾನೆ. ಆದ್ರೆ ಕ್ಯಾರೋಲ್ ಉತ್ತರ ಕೊಡೋ ಮೊದಲೇ ಗೇಲ್ ಸಡನ್ ಆಗಿ, ಲೇ ಕಾಲಿಯಾ, ನಿನ್ನ ಮಗು ಈಗ ನನ್ನ ಹೊಟ್ಟೆಯಲ್ಲಿದೆ, ನಾನು ಪ್ರೆಗ್ನೆಂಟ್ ಕಣೋ ಅಂತ ಶಾಕ್ ಕೊಡ್ತಾಳೆ. ಬೋರಿಸ್ ಕಲ್ಲು ಹೊಡೆದಂತಾಗಿ ನಿಂತು ಬಿಡ್ತಾನೆ. ಗೇಲ್ ಅಳ್ತಾ ಒಳಗೆ ಹೋಗ್ತಾಳೆ. ಕ್ಯಾರೋಲ್ ಕೂಡ ಅವನಿಗೆ ಚೀ ಅಂದ್ಬಿಟ್ಟು ಹೋಗ್ತಾಳೆ. ಬೋರಿಸ್ ಗೇಲ್ ರೂಮ್ಗೆ ಹೋಗಿ ಕ್ಷಮೆ ಕೇಳ್ತಾನೆ. ಸಾರಿ ಕಣೆ, ನೀನು ಪ್ರೆಗ್ನೆಂಟ್ ಅಂತ ನನಗೆ ಗೊತ್ತಿರಲಿಲ್ಲ, ಗೊತ್ತಿದ್ರೆ ನಾನು ಕ್ಯಾರೋಲ್ಗೆ ಹಾಗೆ ಹೇಳ್ತಿರಲಿಲ್ಲ ಅಂತಾನೆ. ಆದ್ರೆ ಎರಿಕಾ ಮಧ್ಯೆ ಬಂದು, ಆಯ್ತು ಸಾಕು ನಿನ್ನ ಡ್ರಾಮಾ, ಈಗ ಇಲ್ಲಿಂದ ತೊಲಗು, ನಿನ್ನ ಮತ್ತು ಗೇಲ್ ಮಧ್ಯೆ ಇನ್ಮೇಲೆ ಏನೂ ಇಲ್ಲ ಅಂತ ಆಚೆ ಹಾಕ್ತಾಳೆ. ಇತ್ತ ಫಿಲಿಪ್ ಕ್ಯಾರೋಲ್ ಹತ್ರ ಬಂದು, ನೋಡು ಆ ಮಗ ನನಗೆ ಹೊಡೆದಿದ್ದಲ್ಲದೆ ನಿನ್ನನ್ನು ಕರೀತಿದ್ದಾನೆ, ಆದ್ರೂ ಅವನಿನ್ನು ಇಲ್ಲೇ ಯಾಕಿದ್ದಾನೆ ಅಂತ ಕೇಳ್ತಾನೆ. ಕ್ಯಾರೋಲ್, ಇದು ನಿನಗೆ ಒಳ್ಳೇದೇ ಆಯ್ತು ಬಿಡು, ಈಗ ಎಲ್ಲರೂ ನಿನ್ನ ಮೇಲೆ ಕನಿಕರ ತೋರಿಸ್ತಾರೆ ಅಂತಾಳೆ. ಫಿಲಿಪ್ ಬಿಲ್ಡಪ್ ಕೊಡ್ತಾನೆ, ನನಗೆ ಯಾರ ಸಿಂಪತಿನೂ ಬೇಡ ಅಂತ. ಆದ್ರೆ ಮುಂದಿನ ಸೀನ್ನಲ್ಲೇ ಕಣ್ಣಿಗೆ ಐಸ್ ಪ್ಯಾಕ್ ಇಟ್ಕೊಂಡು ಜೋರಾಗಿ ಕಿರುಚಾಡ್ತಾ ಇರ್ತಾನೆ, ಎಲ್ಲರೂ ನೋಡ್ಲಿ ಅಂತ. ಆದ್ರೆ ಯಾರು ಅವನನ್ನ ಕೇರ್ ಮಾಡಲ್ಲ. ಕ್ಯಾರೋಲ್ ಗೇಲ್ ಹತ್ರ ಬಂದು, ನಿನ್ನ ಮಗುವಿಗೆ ಫಿಲಿಪ್ ಅಂತ ಹೆಸರಿಡು ಅಂತಾಳೆ. ಅದಕ್ಕೆ ಗೇಲ್, ಖಂಡಿತ ಇಲ್ಲ ಅಂತಾಳೆ. ಅಷ್ಟರಲ್ಲಿ ಬೋರಿಸ್ ಬಂದು, ನಮ್ಮ ಮಗುವಿಗೋಸ್ಕರ ಒಂದು ಉಯ್ಯಾಲೆ, ತೊಟ್ಟಿಲು ಮಾಡಿದ್ದೀನಿ, ಬಂದು ನೋಡು ಅಂತ ಗೇಲ್ನ ಕರೀತಾನೆ. ಆದ್ರೆ ಗೇಲ್ ಅವನನ್ನ ಸತಾಯಿಸಿ ಸುಮ್ಮನಿರುತ್ತಾಳೆ. ಬೋರಿಸ್ ಬೇಸರದಿಂದ ಹೋಗ್ತಾನೆ. ಎರಿಕಾ, ಬೋರಿಸ್ ಆ ಫಿಲಿಪ್ಗಿಂತ ಕೆಟ್ಟವನು ಅಂದಾಗ ಫಿಲಿಪ್ ಮನಸ್ಸಿನಲ್ಲೇ ಖುಷಿ ಪಡ್ತಾನೆ. ಅಬ್ಬಾ, ಅಟ್ಲೀಸ್ಟ್ ನಾನು ನಂಬರ್ 1 ಅಲ್ವಲ್ಲ, 2ನೇ ಜಾಗದಲ್ಲಿದ್ದೀನಿ ಅಂತ. ಕೊನೆಗೆ ಫಿಲಿಪ್ ಒಂದು ಸ್ವಿಮ್ಮಿಂಗ್ ಪೂಲ್ನಲ್ಲಿ ಮದ್ಯ ತುಂಬಿಸಿಕೊಂಡು ಕುಡಿತಾ ಇರ್ತಾನೆ. ಆಗ ಬೋರಿಸ್ ಎಲ್ಲಿಗೋ ಹೋಗೋದನ್ನ ನೋಡಿ, ಇವನು ಏನು ಮಾಡ್ತಿದ್ದಾನೆ ಅಂತ ಫಿಲಿಪ್ ಅವನನ್ನ ಫಾಲೋ ಮಾಡ್ತಾನೆ. ಬೋರಿಸ್ ತಾನು ಮಗುವಿಗೋಸ್ಕರ ಮಾಡಿದ ಆ ತೊಟ್ಟಿಲು ಹತ್ರ ಹೋಗಿ ತುಂಬಾ ಬೇಸರದಿಂದ ಕೂತಿರೋದನ್ನ ನೋಡಿ ಫಿಲಿಪ್ಗೆ ಮನಸ್ಸು ಕರಗುತ್ತೆ. ಆದ್ರೆ ತಕ್ಷಣ ಹಳೆ ನೆನಪು ಬರುತ್ತೆ, ಇವನು ನನ್ನ ಹೆಂಡತಿನೇ ಎತ್ತಾಕೊಂಡು ಹೋಗೋಕೆ ನೋಡಿದವನು ಅಲ್ವಾ. ಫಿಲಿಪ್ ಮನಸ್ಸಿನಲ್ಲಿ ಅಂದುಕೊಳ್ತಾನೆ, ನನ್ನನ್ನ ನಾಯಿ ತರ ಹೊಡೆದಿದ್ದಾನೆ ಈ ಕಾಲಿಯಾ, ಇವನ ಮೇಲೆ ಕನಿಕರ ತೋರಿಸೋ ಅಗತ್ಯನೇ ಇಲ್ಲ ಅಂತ. ಆಮೇಲೆ ಏನೂ ಕಾಣಿಸದವನ ತರ ಕುರುಡನ ಆಕ್ಟಿಂಗ್ ಮಾಡ್ಕೊಂಡು ಒಳಗೆ ಬರ್ತಾನೆ. ಎರಿಕಾ ಅವನ ಕಣ್ಣು ಚೆಕ್ ಮಾಡಿ, ಲೇ ಮಗನೇ, ನಿನಗೆ ಅಷ್ಟೇನೂ ಪೆಟ್ಟಾಗಿಲ್ಲ, ಸುಮ್ನೆ ಯಾಕೋ ನಾಟಕ ಮಾಡ್ತೀಯಾ ಅಂತಾಳೆ. ಫಿಲಿಪ್ ಸೀದಾ ಕನ್ನಡಿ ಮುಂದೆ ಹೋಗಿ ನೋಡ್ತಾನೆ, ಕಣ್ಣು ವಾಸಿ ಆಗ್ತಿರುತ್ತೆ. ಆದ್ರೆ ಜನ ತನ್ನ ಮೇಲೆ ಕನಿಕರ ತೋರಿಸಲಿ ಅಂತ ತನ್ನ ಕಣ್ಣಿಗೆ ತಾನೇ 2-3 ಪೆಟ್ಟು ಬಡ್ಕೋತಾನೆ. ಅಷ್ಟರಲ್ಲಿ ಬೋರಿಸ್ ಬಂದು, ನಾನು ಮಾರ್ಕೆಟ್ಗೆ ಹೋಗ್ತಿದ್ದೀನಿ, ಯಾರಿಗಾದ್ರೂ ಏನಾದ್ರೂ ಬೇಕಾ ಅಂತ ಕೇಳ್ತಾನೆ. ಯಾರೂ ಉತ್ತರ ಕೊಡದಿದ್ದಾಗ ಕೋಪದಿಂದ ಅಲ್ಲಿಂದ ಹೊರಟು ಹೋಗ್ತಾನೆ. ಎರಿಕಾ ಸದ್ದಿಲ್ಲದೆ, ನನಗೆ ಚಿಪ್ಸ್ ತಿನ್ನಬೇಕು ಅನ್ನಿಸ್ತಿದೆ ಅಂತಾಳೆ. ಫಿಲಿಪ್ ತಕ್ಷಣ ಚಾನ್ಸ್ ತಗೊಂಡು, ನೀನೇನು ತಲೆ ಕೆಡಿಸ್ಕೋಬೇಡ, ನಾನು ನಿನಗೋಸ್ಕರ ಚಿಪ್ಸ್ ತರ್ತೀನಿ ಅಂತ ಟಾಡ್ ಜೊತೆ ಸೂಪರ್ ಮಾರ್ಕೆಟ್ಗೆ ಹೋಗಿ ಗಾಡಿ ತುಂಬಾ ಚಿಪ್ಸ್ ತುಂಬಿಸ್ಕೊಂಡು ಬರ್ತಾನೆ. ಇದನ್ನ ನೋಡಿದ್ರೆ ಆ ಐಟಂ ಎರಿಕಾ ಖಂಡಿತ ನನ್ನ ಜೊತೆ ಮಲಗೋಕೆ ತವಕಿಸ್ತಾಳೆ ಅಂತ ಫಿಲಿಪ್ ಕನಸು ಕಾಣ್ತಿರ್ತಾನೆ. ಆದ್ರೆ ಟಾಡ್ ಮಾತ್ರ ಫುಲ್ ಟೆನ್ಷನ್ನಲ್ಲಿ ಇರ್ತಾನೆ. ನಾನು ಸಿಕ್ಕಿಬಿದ್ದೆ ಗುರು, ಎರಿಕಾ ಮಗು ಮಾಡ್ಕೊಳ್ಳೋಕೆ ಇಷ್ಟಪಟ್ಟಿಲ್ಲ, ಮೇಲೆ ಆ ಚಿಕನ್ ವಿಷಯಕ್ಕೆ ಇನ್ನೂ ನನ್ನ ಮೇಲೆ ಕೋಪದಲ್ಲಿದ್ದಾಳೆ ಅಂತಾನೆ. ಫಿಲಿಪ್ ಹೇಳ್ತಾನೆ, ಲೇ ಮಗನೇ, ಅವಳಿಗೆ ಮಗು ಮಾಡ್ಕೊಳ್ಳೋ ಆಸೆ ಇದೆ ಕಣೋ, ನೀನು ನಮಗೆ ಸಿಕ್ಕ ಆ ರಾತ್ರಿ ನಾವಿಬ್ಬರು ಅಲ್ಲಿಗೆ ಬಂದಿದ್ದೆ ಮಗು ಮಾಡ್ಕೊಳ್ಳೋಕೆ ಅಂತ ಗುಟ್ಟು ಬಿಟ್ಟು ಕೊಡ್ತಾನೆ. ಇದನ್ನ ಕೇಳಿ ಟಾಡ್ಗೆ ಶಾಕ್ ಆಗುತ್ತೆ, ಇವನು ಯಾವ ಹುಡುಗಿನೂ ಬಿಡಲ್ವಲ್ಲ ಅಂತ ಅನ್ಕೊಳ್ತಾನೆ. ಮಾರನೇ ದಿನ ಟಾಡ್ ಮೆಲಿಸಾ ಹತ್ರ ಹೋಗಿ ಸಿಟ್ಟಿನಿಂದ ಕೇಳ್ತಾನೆ, ನೀನು ಯಾಕೆ ನನ್ನ ಹತ್ರ ಸುಳ್ಳು ಹೇಳಿದೆ? ಫಿಲಿಪ್ ಜೊತೆ ಮಗು ಮಾಡ್ಕೊಳ್ಳೋಕೆ ಆವತ್ತು ಹೋಗಿದ್ದೆ ಅಲ್ವಾ, ಈಗ ನಾನು ಕೇಳಿದ್ರೆ ಯಾಕೆ ಬೇಡ ಅಂತೀಯ ಅಂತ. ಮೆಲಿಸಾ, ಹೌದು, ಈಗ ನನಗೆ ಮಗು ಬೇಡ ಅಷ್ಟೇ ಅಂದ್ಬಿಡ್ತಾಳೆ. ಟಾಡ್ ಸಿಟ್ಟಿನಿಂದ ಅಲ್ಲಿಂದ ಹೋಗ್ತಾನೆ. ಇತ್ತ ಫಿಲಿಪ್ ಎರಿಕಾ ಹತ್ರ ಹೋಗಿ ರಾಶಿ ರಾಶಿ ಚಿಪ್ಸ್ ತೋರಿಸ್ತಾನೆ. ಆದ್ರೆ ಎರಿಕಾ ಇಷ್ಟಪಡೋ ಫ್ಲೇವರ್ ಅಲ್ಲಿ ಇರಲ್ಲ, ಹಾಗಾಗಿ ಅವಳು ಅಲ್ಲಿಂದ ಮುಖ ತಿರುಗಿಸಿ ಹೋಗ್ತಾಳೆ. ಆ ಪ್ಯಾಕೆಟ್ ಹಿಡ್ಕೊಂಡು ಬರ್ತಾ ಇರಬೇಕಾದ್ರೆ ಬೋರಿಸ್ ತಾನು ಮಗುವಿಗೋಸ್ಕರ ಮಾಡಿದ್ದ ಆ ತೊಟ್ಟಿಲನ್ನ ಕಸಕ್ಕೆ ಎಸೆಯೋದನ್ನ ಫಿಲಿಪ್ ನೋಡ್ತಾನೆ. ಬೋರಿಸ್ ಫುಲ್ ಅಳ್ತಿರೋದನ್ನ ನೋಡಿ ಫಿಲಿಪ್ಗೆ ಬೇಜಾರಾಗಿ ಅವನ ಹತ್ರ ಮಾತಾಡೋಕೆ ಹೋಗ್ತಾನೆ.
ನೋಡು ಬೋರಿಸ್, ನಿನಗೆ ಮತ್ತೆ ಎಲ್ಲರ ಜೊತೆ ಫ್ರೆಂಡ್ಶಿಪ್ ಬೇಕು ಅಂದ್ರೆ ಆ ಶಿಕ್ಷೆ ಅನುಭವಿಸಲೇಬೇಕು ಅಂತಾನೆ. ಬೋರಿಸ್ ರೇಗಿ ಹೋಗಿ, ನಾನು ಸಾಯ್ತಾ ಇರೋದನ್ನ ನೋಡೋಕೆ ನಿನಗೆ ಆಸೆ ಅಲ್ವಾ, ಹೋಗೋ ಇಲ್ಲಿಂದ. ಅವತ್ತು ಜಾಹೀರಾತು ಬೋರ್ಡ್ ಮೇಲೆ ಸಾಯ್ತಿದ್ದ ನಿನ್ನನ್ನ ಕೆಳಗೆ ಇಳಿಸಿದ್ನಲ್ಲ, ಯಾವ ಹುಚ್ಚು ನಾಯಿ ಕಚ್ಚಿತೋ ನನಗೆ, ನಿನ್ನನ್ನ ಅಲ್ಲೇ ಸಾಯೋಕೆ ಬಿಡಬೇಕಿತ್ತು ಅಂತ ಬೈದು ಹೋಗ್ತಾನೆ. ಆದ್ರೆ ಫಿಲಿಪ್ ಮನಸ್ಸು ಬದಲಾಗುತ್ತೆ. ಬೋರಿಸ್ನ ಹೀಗೆ ಒಂಟಿಯಾಗಿ ಬಿಡಬಾರದು, ಹೇಗಾದ್ರೂ ಮಾಡಿ ಎಲ್ಲರ ಜೊತೆ ಸೇರಿಸಬೇಕು ಅಂತ ಡಿಸೈಡ್ ಮಾಡ್ತಾನೆ. ಇನ್ನೊಂದೆಡೆ ಕ್ಯಾರೋಲ್ ಗೇಲ್ ಹತ್ರ, ನೀನು ಹೇಗೆ ಪ್ರೆಗ್ನೆಂಟ್ ಆದೆ ಅಂತ ಕೇಳ್ತಾಳೆ. ಗೇಲ್, ಒಂದೆರಡು ಸಾರಿ ಸೇರಿದ್ದು ಅಷ್ಟೇ, ಹೇಗಾಯ್ತೋ ನನಗೂ ಗೊತ್ತಿಲ್ಲ ಅಂತಾಳೆ. ಕ್ಯಾರೋಲ್ ಬೇಜಾರಾಗಿ, ನಾನು ಫಿಲಿಪ್ ಜೊತೆ 6 ತಿಂಗಳಿಂದ ಟ್ರೈ ಮಾಡ್ತಿದ್ದೀನಿ, ಆದ್ರೂ ಆಗ್ತಿಲ್ಲ ಅಂತಾಳೆ. ರಾತ್ರಿ ಫಿಲಿಪ್ ಬೋರಿಸ್ಗೆ ಹುಡುಕ್ತಾ ಬೀಚ್ ಕಡೆ ಹೋದಾಗ ಬೋರಿಸ್ ಪ್ರಜ್ಞೆ ಇಲ್ಲದೆ ಬಿದ್ದಿರೋದನ್ನ ನೋಡ್ತಾನೆ. ಗಾಬರಿಯಾದ ಫಿಲಿಪ್ ಅವನನ್ನ ಒಂದು ಸರ್ಫಿಂಗ್ ಬೋರ್ಡ್ ಮೇಲೆ ಮಲಗಿಸಿ ಎಳೆದುಕೊಂಡು ಮನೆಗೆ ತರ್ತಾನೆ. ಬೋರಿಸ್ಗೆ ಪ್ರಜ್ಞೆ ಬಂದಾಗ ಅವನು ಮರದ ಫಂದೆಯಲ್ಲಿ ಸಿಕ್ಕಿ ಬಿದ್ದಿರ್ತಾನೆ. ಲೇ ಫಿಲಿಪ್, ನೀನು ಮಾತ್ರ ಕೈಗೆ ಸಿಕ್ಕು, ನಿನ್ನನ್ನ ಏನ್ ಮಾಡ್ತೀನಿ ನೋಡು ಅಂತ ಬೋರಿಸ್ ಕೂಗಾಡ್ತಾನೆ. ಮಾರನೇ ದಿನ ಬೆಳಗ್ಗೆ ಬೋರಿಸ್ ನಿದ್ದೆ ಮಾಡ್ತಿರುವಾಗಲೇ ಫಿಲಿಪ್ ಅವನಿಗೆ ಬ್ರಷ್ ಮಾಡಿಸೋಕೆ ಶುರು ಮಾಡ್ತಾನೆ. ಬೋರಿಸ್ ಎದ್ದು ಫುಲ್ ಬೈಯೋಕೆ ಶುರು ಮಾಡ್ತಾನೆ. ಅಷ್ಟರಲ್ಲಿ ಫಿಲಿಪ್ ಎಲ್ಲರನ್ನೂ ಕರೆದು, ಬೋರಿಸ್ ತನ್ನ ತಪ್ಪನ್ನ ಒಪ್ಪಿಕೊಂಡಿದ್ದಾನೆ, ಶಿಕ್ಷೆ ಅನುಭವಿಸ್ತಿದ್ದಾನೆ, ಈಗ ಸಾರಿ ಕೇಳ್ತಾನೆ ಅಂತಾನೆ. ಆದ್ರೆ ಬೋರಿಸ್, ನಾನು ಯಾವ ಸಾರಿನೂ ಕೇಳಲ್ಲ ಅಂತ ಹಠ ಮಾಡ್ತಾನೆ. ಅಷ್ಟರಲ್ಲಿ ಟಾಡ್ ಓಡಿ ಬಂದು ಒಂದು ಗುಡ್ ನ್ಯೂಸ್ ಕೊಡ್ತಾನೆ, ನೋಡಿ ಗೈಸ್, ನಮ್ಮ ಹಸು ಮಗುವಿಗೆ ಜನ್ಮ ನೀಡಿದೆ ಅಂತ. ಇದನ್ನ ಕೇಳಿ ಎಲ್ಲರೂ ಖುಷಿ ಪಡ್ತಾರೆ, ಇನ್ಮೇಲೆ ನಮಗೆ ಹಾಲು ಕುಡಿಯೋಕೆ ಸಿಗುತ್ತೆ ಅಂತ. ಆದ್ರೆ ಟಾಡ್ ಒಂದು ಮಾತು ಹೇಳ್ತಾನೆ, ಹಸು ಮರಿ ಹಾಕಿದೆ ಅಂದ್ರೆ ಇಲ್ಲಿ ಎಲ್ಲೋ ಒಂದು ಹೋರಿ ಗೂಳಿ ಕೂಡ ಇರಲೇಬೇಕು, ಅದನ್ನ ನಾವು ಹುಡುಕಬೇಕು. ಫಿಲಿಪ್ ಬೋರಿಸ್ ಹತ್ರ ಹೋಗಿ, ನೋಡು ಮಗನೇ, ನಮ್ಮ ಹಸು ಮರಿ ಹಾಕಿದೆ, ನಾವೆಲ್ಲ ಸೇರಿ ಆ ಮರಿ ಅಪ್ಪನ್ನ ಗೂಳಿ ಹುಡುಕೋಕೆ ಹೋಗ್ತಿದ್ದೀವಿ ಅಂತ ಹೇಳ್ತಾನೆ. ಬೋರಿಸ್ ಕರಗಿ ಹೋಗಿ, ನನ್ನನ್ನು ಕರ್ಕೊಂಡು ಹೋಗ್ರೋ, ನಾನು ಗೂಳಿ ಹುಡುಕೋಕೆ ಹೆಲ್ಪ್ ಮಾಡ್ತೀನಿ ಅಂತ ಕೇಳ್ಕೊತಾನೆ. ಫಿಲಿಪ್ಗೆ ಇದು ಒಳ್ಳೆ ಐಡಿಯಾ ಅನ್ಸುತ್ತೆ. ಹೌದು, ಹೀಗಾದ್ರೂ ನೀನು ಎಲ್ಲರ ಕಣ್ಣಲ್ಲಿ ಮತ್ತೆ ಹೀರೋ ಆಗಬಹುದು, ಇರು ಎಲ್ಲರನ್ನ ಕರೆದು ಮಾತಾಡ್ತೀನಿ ಅಂತ ಹೋಗ್ತಾನೆ. ಇತ್ತ ಟಾಡ್ ಎರಿಕಾನ ಕರೆಯೋಕೆ ಅವಳ ರೂಮ್ಗೆ ಹೋದ್ರೆ ಅಲ್ಲಿ ಎರಿಕಾ ಒಂದು ಬೊಂಬೆ ಜೊತೆ ಕೆಲಸದಲ್ಲಿ ಬ್ಯುಸಿ ಇರೋದನ್ನ ನೋಡ್ತಾನೆ. ಆಮೇಲೆ ಫಿಲಿಪ್ ಎಲ್ಲರಿಗೂ ಸಮಾಧಾನ ಮಾಡಿ, ಬೋರಿಸ್ ಕೂಡ ನಮ್ಮ ಫ್ಯಾಮಿಲಿ ಮೆಂಬರ್, ಅವನನ್ನು ಗೂಳಿ ಹುಡುಕೋಕೆ ಜೊತೆಗೆ ಕರ್ಕೊಳ್ಳೋಣ ಅಂತ ಒಪ್ಪಿಸ್ತಾನೆ. ಬೋರಿಸ್ನ ಆ ಫಂದೆಯಿಂದ ಬಿಡುಗಡೆ ಮಾಡ್ತಾರೆ. ಆದ್ರೆ ಬೋರಿಸ್ ಬಿಡುಗಡೆ ಆದ ತಕ್ಷಣ ಸೀದಾ ಕಾರ್ ಹತ್ತಿ ಕೂತು ಫಿಲಿಪ್ಗೆ ಹೇಳ್ತಾನೆ, ಎಲ್ಲರಿಗೂ ಹೇಳ್ಬಿಡು, ನನಗೂ ನಿಮಗೂ ಯಾವುದೇ ಸಂಬಂಧ ಇಲ್ಲ, ನಾನು ಇಲ್ಲಿಂದ ಹೋಗ್ತಿದ್ದೀನಿ ಅಂತ ಅಲ್ಲಿಂದ ಹೊರಟು ಹೋಗ್ತಾನೆ. ಗೇಲ್ಗೆ ಇದನ್ನ ಕೇಳಿ ತುಂಬಾ ಬೇಜಾರಾಗುತ್ತೆ. ಹೋದ್ರೆ ಹೋಗ್ಲಿ ಆ ಮಗ, ನಡಿರಿ ನಾವು ಗೂಳಿ ಹುಡುಕೋಣ ಅಂತ ಹೊರಡ್ತಾರೆ. ಇದೇ ಹೊತ್ತಲ್ಲಿ ಬಾಹ್ಯಾಕಾಶದಲ್ಲಿರೋ ಸ್ಪೇಸ್ ಮೈಕ್ ಅನ್ನೋ ಮನುಷ್ಯ ಭೂಮಿಗೆ ಕಾಂಟ್ಯಾಕ್ಟ್ ಮಾಡೋಕೆ ಸತತವಾಗಿ ಟ್ರೈ ಮಾಡ್ತಾನೆ, ಆದ್ರೆ ಏನೂ ಪ್ರಯೋಜನ ಆಗಲ್ಲ. ಇತ್ತ ಮೆಲಿಸಾ ಟಾಡ್ನ ಚುಡಾಯಿಸೋಕೆ ಶುರು ಮಾಡ್ತಾಳೆ. ಟಾಡ್ ಸಿಟ್ಟಿನಿಂದ, ನಮ್ಮ ರಿಲೇಶನ್ಶಿಪ್ಗೆ ಸ್ವಲ್ಪ ಬ್ರೇಕ್ ಕೊಡೋಣ ಅಂದಾಗ ಮೆಲಿಸಾ, ಸ್ವಲ್ಪ ಯಾಕೆ, ಪರ್ಮನೆಂಟ್ ಆಗಿ ಬ್ರೇಕಪ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹೋಗ್ತಾಳೆ. ಟಾಡ್ ಅಳ್ತಾ ಅಳ್ತಾ ಎರಿಕಾ ಹತ್ರ ಹೋಗ್ತಾನೆ. ಅವಳು ಅವನನ್ನ ಸಮಾಧಾನ ಮಾಡ್ತಾ ಇರಬೇಕಾದ್ರೆ ಇಬ್ಬರು ಹತ್ತಿರವಾಗಿ ಅಲ್ಲೇ ಶುರು ಮಾಡ್ಕೋತಾರೆ. ರಾತ್ರಿ ಫಿಲಿಪ್ ಎಲ್ಲರಿಗೂ ಬುದ್ಧಿ ಹೇಳ್ತಾನೆ, ನಾವೇನು ಹಾಲಲ್ಲಿ ತೊಳೆದವರಲ್ಲ, ನಮ್ಮಿಂದನೂ ತಪ್ಪಾಗಿದೆ, ಹೋಗಿ ಬೋರಿಸ್ನ ಹುಡುಕೋಣ ಅಂತ. ಅವರೆಲ್ಲ ಒಬ್ಬರಿಗೊಬ್ಬರು ಹಳೆ ತಪ್ಪುಗಳನ್ನ ನೆನಪಿಸಿ ಜಗಳವಾಡಿ ಅಲ್ಲಿಂದ ಹೋಗ್ತಾರೆ. ಮರುದಿನ ಬೆಳಗ್ಗೆ ಎಲ್ಲರೂ ಸುಮ್ಮನೆ ಕೂತಿದ್ದಾಗ ಅವರೆಲ್ಲ ಅಷ್ಟು ಹುಡುಕ್ತಿದ್ದ ಗೂಳಿ ತಾನಾಗಿಯೇ ಅಲ್ಲಿಗೆ ಬರುತ್ತೆ. ಎಲ್ಲರೂ ಸೇರಿ ಆ ಗೂಳಿಗೆ ಪ್ರಜ್ಞೆ ತಪ್ಪಿಸೋ ಇಂಜೆಕ್ಷನ್ ಚುಚ್ಚುತ್ತಾರೆ. ಆಮೇಲೆ ಗೊತ್ತಾಗುತ್ತೆ ಬೋರಿಸ್ ಆ ಗೂಳಿನ ಎಳೆದುಕೊಂಡು ಬಂದಿರ್ತಾನೆ ಅಂತ. ರಾತ್ರಿ ಕ್ರಿಸ್ಮಸ್ ಸಂಭ್ರಮ ಶುರುವಾಗುತ್ತೆ. ಎಲ್ಲರೂ ಮನೆನ ಸಖತ್ತಾಗಿ ಅಲಂಕಾರ ಮಾಡಿ ಒಬ್ಬರಿಗೊಬ್ಬರು ಗಿಫ್ಟ್ ಕೊಡ್ತಾರೆ. ಟಾಡ್ ಮತ್ತು ಎರಿಕಾ ಯಾರಿಗೂ ಗೊತ್ತಿಲ್ಲದೆ ಕದ್ದು ಮುಚ್ಚಿ ಕಿಸ್ ಮಾಡ್ಕೋತಾ ಇರ್ತಾರೆ. ಗೇಲ್ ಕ್ಯಾರೋಲ್ಗೆ ಒಂದು ಚೇರ್ ಮತ್ತು ಡ್ರೆಸ್ ಗಿಫ್ಟ್ ಕೊಟ್ಟಾಳೆ. ಟಾಡ್ ಎರಿಕಾಗೆ ಒಂದು ವಿಂಟೇಜ್ ಕಾರ್ ತಂದು ಕೊಟ್ಟಾನೆ. ಎರಿಕಾ ಖುಷಿಯಾಗಿ ಎಲ್ಲರ ಮುಂದೆ ಅವನಿಗೆ ಕಿಸ್ ಮಾಡೋಕೆ ಹೋಗಿ ಆಮೇಲೆ ಸುಮ್ಮನಾಗ್ತಾಳೆ. ಫಿಲಿಪ್ ಸರದಿ ಬಂದಾಗ ಅವನು ಎಲ್ಲರಿಗಾಗಿ ಒಂದು ಐಷಾರಾಮಿ ದೋಣಿ ಯಾಟ್ ತಂದಿರ್ತಾನೆ. ಆದ್ರೆ ಆ ಖುಷಿ ಜಾಸ್ತಿ ಹೊತ್ತು ಇರಲ್ಲ, ಯಾಕಂದ್ರೆ ಫಿಲಿಪ್ ಅದಕ್ಕೆ ಬಾಂಬ್ ಬಿಟ್ಟು ಎಲ್ಲರ ಮುಂದೆಯೇ ಅದನ್ನ ಉಡಾಯಿಸಿ ಬಿಡ್ತಾನೆ. ಎಲ್ಲರಿಗೂ ಫುಲ್ ಉರಿ ಹತ್ತುತ್ತೆ. ಆಮೇಲೆ ಕ್ಯಾರೋಲ್ ಮೆಲಿಸಾಗೆ ಕೈಯಿಂದ ಅಲಂಕಾರ ಮಾಡಿದ ಶೂ ಗಿಫ್ಟ್ ಕೊಡ್ತಾಳೆ. ಮೆಲಿಸಾ ಟಾಡ್ಗೆ ಪ್ರೋಮ್ ಕಿಂಗ್ ರಿಬ್ಬನ್ ಕೊಡ್ತಾಳೆ, ಯಾಕಂದ್ರೆ ಟಾಡ್ಗೆ ಅದು ಆಗ್ಬೇಕು ಅನ್ನೋ ದೊಡ್ಡ ಆಸೆ ಇತ್ತು. ಆದ್ರೆ ಟಾಡ್ ಅದನ್ನ ಉದಾಸೀನವಾಗಿ ಎಸೆದು ಬಿಡ್ತಾನೆ. ಮೆಲಿಸಾಗೆ ತುಂಬಾ ಬೇಜಾರಾಗುತ್ತೆ.
ಎರಿಕಾ ಬೋರಿಸ್ಗೆ ಗಿಫ್ಟ್ ತರೋದೆ ಮರೆತಿರ್ತಾಳೆ. ಅದಕ್ಕೆ ಅಲ್ಲೇ ಬಿದ್ದಿದ್ದ ಒಂದು ಬಾಲ್ ಎತ್ತಿ ಕೊಡ್ತಾಳೆ. ಕೊನೆಯಲ್ಲಿ ಬೋರಿಸ್ ಗೇಲ್ಗೆ ಒಂದು ಅಲ್ಟ್ರಾಸೌಂಡ್ ಮಷೀನ್ ಗಿಫ್ಟ್ ಕೊಟ್ಟಾನೆ. ಇದರಿಂದ ಅವಳು ತನ್ನ ಮಗುವನ್ನ ನೋಡಬಹುದು. ಇದು ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ರಾತ್ರಿ ಮೆಲಿಸಾ ಟಾಡ್ ಹತ್ರ ಬಂದು, ನಿನಗೆ ಬಿಟ್ಟು ನಾನು ಬೇರೆ ಯಾರ ಜೊತೆನೂ ಮಲಗೋಕೆ ಇಷ್ಟ ಇಲ್ಲ, ಮತ್ತೆ ನನ್ನ ಬಾಯ್ಫ್ರೆಂಡ್ ಆಗ್ತೀಯಾ, ನನ್ನ ಮದುವೆ ಆಗ್ತೀಯಾ ಅಂತ ಮೊಣಕಾಲೂರಿ ಕೇಳ್ತಾಳೆ. ಟಾಡ್ ಏನೂ ಉತ್ತರ ಕೊಡೋ ಅಷ್ಟರಲ್ಲಿ ಬೋರಿಸ್ಗೆ ಹೊಟ್ಟೆಯಲ್ಲಿ ಸಖತ್ ನೋವು ಶುರುವಾಗುತ್ತೆ. ಎಲ್ಲರೂ ಅವನನ್ನ ರೂಮ್ಗೆ ಕರ್ಕೊಂಡು ಹೋಗ್ತಾರೆ. ಫಿಲಿಪ್, ಗ್ಯಾಸ್ ಆಗಿರಬೇಕು ಮಗನೇ, 2-3 ಗಟ್ಟಿ ಪಾದ್ ಬಿಡು ಸರಿ ಹೋಗುತ್ತೆ ಅಂತ ಜೋಕ್ ಮಾಡ್ತಾನೆ. ಆದ್ರೆ ಎರಿಕಾ ಬುಕ್ ಓದಿ ನೋಡಿ, ಇದು ಅಪೆಂಡಿಕ್ಸ್ ನೋವು, ಇದಕ್ಕೆ ಆಪರೇಷನ್ ಮಾಡಲೇಬೇಕು ಅಂತಾಳೆ. ಎರಿಕಾ, ನಾನು ಹೇಗೆ ಮಾಡ್ಲಿ, ನಾನು ಡಾಕ್ಟರ್ ಅಲ್ಲ ಅಂತ ಹೆದರಿ ಹೋಗ್ತಾಳೆ. ಆದ್ರೆ ಗೇಲ್, ನನ್ನ ಮಗುವಿನ ಅಪ್ಪನ್ನ ನೀನೇ ಉಳಿಸಬೇಕು, ಟ್ರೈ ಮಾಡು ಅಂತ ಕೇಳ್ಕೊಂಡಾಗ ಎರಿಕಾ ಒಪ್ಕೋತಾಳೆ. ಕ್ಯಾರೋಲ್ ಮತ್ತು ಮೆಲಿಸಾ ಹಾಸ್ಪಿಟಲ್ಗೆ ಹೋಗಿ ಸಾಮಾನು ತರ್ತಾರೆ. ಇತ್ತ ಎರಿಕಾಗೆ ಪ್ರಾಕ್ಟೀಸ್ ಮಾಡೋಕೆ ಒಂದು ಬಾಡಿ ಬೇಕಾಗುತ್ತೆ. ಫಿಲಿಪ್ ಮತ್ತು ಟಾಡ್ ಒಂದು ಹೆಣ ತರೋಕೆ ಸ್ಮಶಾನಕ್ಕೆ ಹೋಗ್ತಾರೆ. ಆದ್ರೆ ಅಲ್ಲಿ ಬರೀ ಅಸ್ಥಿಪಂಜರಗಳೇ ಇರುತ್ತವೆ. ಐಡಿಯಾ ಬಂದ ಫಿಲಿಪ್ ಸೀದಾ ಹಳೆ ಫ್ರೆಂಡ್ ಜೇಸನ್ ಸಮಾಧಿ ಎಗೆದು ಅವನ ಹೆಣ ತರ್ತಾರೆ. ಆದ್ರೆ ಎರಿಕಾ ಅಷ್ಟರಲ್ಲಿ ಒಂದು ಬೊಂಬೆ ಮೇಲೆ ಪ್ರಾಕ್ಟೀಸ್ ಮಾಡ್ತಿರೋದನ್ನ ನೋಡಿ ಇವ್ರು ಸದ್ದಿಲ್ಲದೆ ಹೋಗಿ ಜೇಸನ್ ಹೆಣನ ವಾಪಸ್ ಹೂತು ಬರ್ತಾರೆ. ಕೊನೆಗೆ ಗೇಲ್ ಬಂದು, ಸಾಕು ನಿನ್ನ ಪ್ರಾಕ್ಟೀಸ್, ಮೊದಲು ಆಪರೇಷನ್ ಮಾಡು ಅಂತ ಎರಿಕಾನ ಕರೀತಾಳೆ. ಇನ್ನೊಂದು ಕಡೆ ಸ್ಪೇಸ್ನಲ್ಲಿರೋ ಮೈಕ್ ಯಾರೂ ಸಿಗದಿದ್ದಕ್ಕೆ ಬೇಸತ್ತು ತಾನೇ ಭೂಮಿಗೆ ಹೋಗೋಕೆ ಡಿಸೈಡ್ ಮಾಡ್ತಾನೆ. ತನ್ನ ಸ್ಪೇಸ್ ಶಟಲ್ ರೆಡಿ ಮಾಡಿ ಸೀದಾ ಭೂಮಿಯ ಕಡೆಗೆ ಪ್ರಯಾಣ ಶುರು ಮಾಡ್ತಾನೆ. ಬೋರಿಸ್ನ ಆಪರೇಷನ್ ಸಕ್ಸಸ್ ಆಗುತ್ತಾ ಎರಿಕಾ ಅವನನ್ನ ಉಳಿಸ್ತಾಳ. ಅತ್ತ ಸ್ಪೇಸ್ನಿಂದ ಬರ್ತಿರೋ ಮೈಕ್ ಭೂಮಿಗೆ ಸೇರ್ತಾನ.